ಚಕ್ರವರ್ತಿಗಳ ಆಸೆಯು ಈಡೇರಿದ ಹಾಗಾಯಿತು. ಈಗ ಮುಂದಿನ ಕಾರ್ಯಕ್ರಮ ಮುಂದಾಗ್ಲಿ. ಮುಂದಿನ ಕಾರ್ಯಕ್ರಮ ಮುಂದಾಗಲಿ. ಇನ್ನು ನಿಮ್ಮಿಂದಲೇ ಆಗಬೇಕಾದದ್ದು ಪ್ರಮಾಣ ವಚನ ಸ್ವೀಕಾರ ಮಾಡುವ. ನಾಳೆ ಮಾಡುವ. ಅದು ಈಗಲೇ ಆಗಬೇಕು. ನೃತ್ಯ ಮಾಡ್ಬೇಕಾ? ಈಗಲೇ ಅಲ್ವಾ ಪಟ್ಟಾಭಿಷೇಕ? ಹೌದೌದು. ಮುಂದೆ ಬನ್ನಿ. ನಾನೇ ಇಟ್ಕೊಂಡೇ ಇದನ್ನ. ಮತ್ತೆ ಯಾರು ಜನ ಬರ್ತಾರ? ಜನ ಇರೋದು ಕೆಲವ ಇಲ್ಲಿ ಮುಂದೆ ಬಂದೇನು. ಈಗ 4 ಮಾತಾಡಬೇಕು. 4 ಮಾತು. ಹೌದೌದು. ಎಂತ ಮಾತು? ಪ್ರಮಾಣ ವಚನ ಸ್ವೀಕಾರ. ಪ್ರಮಾಣ ವಚನ ಒಂದು, ಪ್ರಮಾಣ ವಚನ ಯಾವುದು? ಪ್ರಮಾಣ ವಚನ ಒಂದು ಮತ್ತು ಇನ್ನೊಂದು. ಅದಲ್ಲ, ಜನನಾಯಕರಾದ ತಾವು ಜನಾನುರಾಗಿಗಳಾಗಬೇಕು ಅಂತಾದ್ರೆ ಜನರಿಗೆ ಸಂತೋಷ ಆಗುವುದನ್ನೇ ನಾವು ಕೊಡಬೇಕಾಗ್ತದೆ. ಹೌದೌದು. ನಾವು ಏನು ಕೊಡ್ತೇವೆ, ಮುಂದೆ ಏನು ಮಾಡ್ತೇವೆ ಅಂತ ನೀವು ಮಾತಾಡಬೇಕು. ಯಾಕೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ನಾ ಹೇಳಿಕೊಟ್ಟ ಹಾಗೆ ಇರ್ಬೇಕು. ಆಯ್ತು ಮಾಡು. ಪುರಜನರೇ, ಪುರಪ್ಪೆ ಮನೆಯವರೇ, ಎಲ್ಲಿ ಪುರಜನರೇ, ಪುರಜನರೇ, ಪರಿಜನರೇ, ಇವರೇ ಪರಿಜನರೇ, ಅದು ಹೇಳಿದ್ದು. ಮಂತ್ರಿಗಳೇ, ಮಂತ್ರಿಗಳೇ, ಮಂತ್ರಿಗಳು, ಮಾಂಡಲಿಕರೇ, ಮಂಡಲ ಪಂಚಾಯತಿಯವರೇ, ಮಂತ್ರಿ ಮಾಂಡಲಿಕರೇ, ಮಂತ್ರಿ ಮಾಂಡಲಿಕರೇ, ಮತ್ತು ಈ ಚಕ್ರವರ್ತಿಗಳಾದಂತಹ ನಾನು. ನೀ ಅಂತ ನಾನು? ಚಕ್ರವರ್ತಿಗಳಾದಂತಹ ನಾನು. ಏನು ಮಾಡ್ತೀಯ ಅಂತ ಹೇಳು. ಇವತ್ತಿನ ಈ ಒಂದು ದಿನ ಏನೊಂದು ನನ್ನನ್ನು ಏನೊಂದು ಈ ಒಂದು ಏನು ಈ ಒಂದು ಏನೊಂದು ಈ ಒಂದು ನನ್ನ ವಿಷಯ ಮುಂದೋಗಲಿ. ಬರ್ತದೆ ಮತ್ತೆ ಈಗ ಬರ್ತದೆ ಬರ್ಲಿ ಬೇಗ. ಏನು ಇಷ್ಟು ದಿವಸ ನನ್ನಷ್ಟಕ್ಕೆ ನಾನು ನಾಟ್ಯ ಮಾಡ್ಕೊಂಡಿದ್ದೆ. ಆದ್ರೆ ಚಕ್ರವರ್ತಿ ಆದ್ಮೇಲೆ ತಾವು ಏನು ಅಂತ. ಹೌದೌದು. ಎಲ್ಲೋ ನಾಟ್ಯ ಮಾಡ್ಕೊಂಡಿದ್ದ ನನ್ನನ್ನ ಈ ಹೆಕ್ಕ ತಿಮ್ಮವ ಹಿರಿಯವ ನನ್ನನ್ನ ಇವತ್ತು ಚಕ್ರವರ್ತಿಯನ್ನಾಗಿ ಮಾಡಿದ್ದಾನೆ. ನಿಜವಾಗ್ಲೂ ಚಕ್ರವರ್ತಿ ಆದಂತ ನಾನು ಏನು ಮಾಡ್ತೇನೆ, ಏನು ಬಿಡ್ತೇನೆ, ಆವೇಶ ಬೇಡ. ಏನು ಮಾಡ್ತೇನೆ ಯಾರಿಗೆ ಗೊತ್ತು. ಕತ್ತಿ ಸರಿ ಇಟ್ಕೊಂಡಿದ್ದೇನೆ. ಅದೇ ಚಕ್ರವರ್ತಿ ಆದಂತ ನಾನು ನಿಜವಾಗ್ಲೂ ಎಲ್ಲರಂತೆ ಹಾಗೆ ಮತ್ತೆ ಹೀಗೆ ಮತ್ತೆ ಅಂತ ಬರೀ ಬಾಯಲ್ಲಿ ಹೇಳುವುದಿಲ್ಲ. ಹೇಳಿದ್ದನ್ನೇ ಮಾಡಿ ತೋರಿಸ್ತೇನೆ ನಾನು. ಮಹಾಜನಗಳೇ, ನಿಮಗೆಲ್ಲ ಅದೇನೇನೋ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಮಾತ್ರ ಅಲ್ಲ, ನನ್ನೊಂದು ಕಲಾ ಪ್ರೇಮಿಯು ಸ್ವತಃ ಮಹಾರಾಜನೇ ಕಲಾವಿದ, ನಿಮ್ಗೆ ಗೊತ್ತಿರಬಹುದು. ಹೇಳ್ಬಿಟ್ಟಲ್ಲ, ಇಂಥ ನಾನು ಕಲೆಯ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಹೊಂದಿದವ. ಬರೇ ಮಾತಲ್ಲಿ ಹೇಳುವುದಿಲ್ಲ ನಾನು. ಕಲಾವಿದರ ಬಗ್ಗೆ ವಿಶೇಷ ಕಲೆಯ ಬಗ್ಗೆ ಆಸಕ್ತಿ ಇರುವಂತ ನಾನು. ಏನು ಇವತ್ತು ನಮ್ಮೆದುರಿಗೆ ಒಂದು ನಾಟ್ಯ ಮಾಡಿದ್ದಾಳೆ. ಈ ನಾಟ್ಯಗಾರ್ತಿಯನ್ನೇ ನಾನು ಮದುವೆ ಆಗ್ತೇನೆ. ಮಾತನಾಡಿಸಿ
ಮೂಢ ಬಾಲನ ಮಾತನಾಡಿದೆ ಗಾಢ ಕೋಪದಲ್ಲಿದೆ ಜಗತ್ತ ಮಾತನಾಡಲಾರದೆ ಮೂಕನಾದನು ಸಭೆಯರಿಗಿದುದ ಹೇಗೆ ಪ್ರಮಾಣ ವಚನ? ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗುರುಗಳೇ, ನಮ್ಮ ಚಕ್ರವರ್ತಿಗಳು ಆಡುವಂತಹ ಮಾತನ್ನ ಕೇಳಿದ್ರಲ್ಲ, ಒಮ್ಮೆ ಆಶ್ಚರ್ಯ ಆದದ್ದು ಸತ್ಯ. ಮಾತಾಡುತ್ತಾ ಆಡುತ್ತಾ ಅವಸರದಲ್ಲಿ ಏನೋ ಒಂದು ಹೇಳಿಬಿಟ್ರು. ನಾಟ್ಯ ಮಾಡಿದಂತಹ ರಂಗನಾಯಕಿಯನ್ನೇ ಮದುವೆ ಆಗ್ತೇನೆ. ಆಗ್ತೇನೆ ಎನ್ನುವ ಹಾಗೆ ಒಂದು ಜಿಜ್ಞಾಸೆ ಪ್ರಾರಂಭವಾಯಿತು ನನಗೆ. ಪಟ್ಟ ಏರಿರುವಂತಹ ಚಕ್ರವರ್ತಿಗಳು ಈ ದೇವದಾಸಿ ಮನೆತನದಲ್ಲಿ ಹುಟ್ಟಿದವಳನ್ನ ಒಬ್ಬ ನಾಟ್ಯಗಾರ್ತಿಯನ್ನ ಮದುವೆಯಾಗುವುದು ಸರಿಯೇ? ಎಲ್ಲಿಯಾದ್ರೂ ಹಿಂದೆ ಇಂತಹ ಘಟನೆ ಎನ್ನುವುದು ನಡೆದದ್ದುಂಟೇ ಗುರುಗಳೇ? ನೋಡಿ ಗುರುಗಳೇ, ಯಾವ್ದಾದ್ರು ಪುಸ್ತಕ ನೋಡ್ಕೊಂಡು ಹೇಳಿ ಹಾಗೆ. ಪುಸ್ತಕ ಬೇಡ, ಮಸ್ತಕದಲ್ಲಿಯೇ ಉಂಟು. ಹೀಗೆ ಮದುವೆ ಆದದ್ದೇ ಹೌದು ಅಂತಾದ್ರೆ ಯಾವ ತಪ್ಪೂ ಇಲ್ಲ. ಎಲ್ಲೆಲ್ಲಿಗೆ ಯಾಕೆ ಹೋಗಬೇಕು? ಇದೇ ವಿಜಯನಗರದಲ್ಲಿ ಕೃಷ್ಣದೇವರಾಯನ ಹೆಂಡತಿ ತಿರುಮಲಾಂಬೆ ಇದ್ರು ಕೂಡ ನರ್ತಕಿಯನ್ನ ಮದುವೆ ಆಗಿದ್ದಾರೆ, ಚಿನ್ನಾಂಬೆ ಎನ್ನುವವಳನ್ನ. ಹಾಗಾಗಿ ಉಪಪತ್ನಿಯನ್ನ ಮದುವೆ ಆದದ್ದೇ ಹೌದು ಅಂತಾದ್ರೆ ಯಾವ ತಪ್ಪೂ ಇಲ್ಲ. ಹಾಗಾದ್ರೆ ಪಟ್ಟದರಸಿ ಆಗ್ಲಿಕ್ಕೆ ಆಗುದಿಲ್ಲ. ಉಪಪತ್ನಿಯಾಗಿ ಇರ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಖಂಡಿತವಾಗಿ. ಹಾಗಾದ್ರೂ ನಮಗೆ ಆಗ್ಲ ಆಯ್ತು ಅಷ್ಟೇ. ಪಟ್ಟದರಸಿಯನ್ನ ಇವಾಗಲೇ ನಾವು ನಿರ್ಣಯಿಸಿದ್ದೇವೆ ಅಲ್ವಾ? ತಿರುಮಲೆಯ ತಿಮ್ಮರಸನ ಔರಸ ಪುತ್ರಿಯಾದಂತಹ ನಾಗಲೇ ಚಿಕ್ಕರಾಯನಿಗೆ ಹೆಂಡತಿಯಾಗಿ ಬರಬೇಕು ಎನ್ನುವ ಹಾಗೆ. ಹಾಗಾದ್ರೆ ಏನು ಸಮಸ್ಯೆ ಆಗುದಿಲ್ಲಲ್ಲ? ಖಂಡಿತವಾಗಿ. ಹಾಗಾದ್ರೆ ನಾಗಲೆಯನ್ನ ಬರ್ಲಿಕ್ಕೆ ಹೇಳಿ. ವಿಜಯನಗರದ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಯಾವತ್ತಾದ್ರೂ ಅಣ್ಣ ತಂಗಿ ಮದುವೆಯಾದಂತ ಇತಿಹಾಸ ಉಂಟೆ? ಖಂಡಿತವಾಗಿ ಇಲ್ಲ. ಆದ್ರೆ ಈಗ ನಡೀತಾ ಇದೆಯಲ್ಲ, ಚಿಕ್ಕರಾಯ ಹಾಗೂ ಅಂಬಪಾಲಿ ಇಬ್ಬರು ಅಣ್ಣ ತಂಗಿಯರಿದ್ದಾರೆ. ಸಾಕ್ಷಿ ಇಲ್ಲದೆ ಇಲ್ಲ. ಅವರಿಬ್ಬರು ಈ ದುಷ್ಟ ಜಗದೇವರನ್ನ ಹಾದರ ಕೊಟ್ಟಿರುವಂತಹ ಹಾದರ ಪಿಂಡಗಳು. ಮರ್ಯಾದ ಪುರುಷೋತ್ತಮನಾದಂತಹ ಜಗದೇವನ ಕುರಿತಾಗಿ ಈ ರೀತಿಯಾದಂತಹ ಅಪಸ್ವರವನ್ನು ಎತ್ತುವುದಕ್ಕೆ ನಾಚಿಕೆ ಆಗಲಿಲ್ಲ. ಮರ್ಯಾದ ಪುರುಷೋತ್ತಮನ ರಾಮ ಬಿಟ್ಟು ನಾನೇ ಹಾಗೆ ಹೇಳುವ ನಿನ್ನ ನಾಲಿಗೆ ನಾಗರ ಕಟ್ಟಲಿಕ್ಕೆ ನಿನ್ನ ನಾಲಿಗೆ ಬಿದ್ದು ಹೋಗ್ತದೆ. ನನ್ನ ಸುದ್ದಿ ಮಾತಾಡಿದ್ರೆ ಚಿನ್ನರೊಡನೆ ಮದುವೆ ಸಲ್ಲದು ಎನ್ನ ರಕ್ಷಿಸಿ ಎಂದಳು. ಜಗದೇವರಾಯರು ಪರಿಚಯ ಆಯ್ತಾ? ಯಾರಮ್ಮ ತಾಯಿ? ಯಾಕಿಷ್ಟೊತ್ತಿಗೆ ಇಲ್ಲಿಗೆ ಬಂದಿ ಅಮ್ಮ? ನೋಡಿ ಸರಿ ನೆನಪು ಮಾಡ್ಕೊಳ್ಳಿ ಮಾವ. ಭವಿಷ್ಯ ಯಜಮಾನರಿಗೆ 60 ಆದ ಮೇಲೆ ಅರಳು ಮರಳು ಹೆಚ್ಚಾಯ್ತಾ ಅಂತ ಕಣ್ಣು ಸರಿಯಾಗಿ ತೋರುವುದಿಲ್ವಾ? ಸರಿಯಾಗಿ ನೋಡಿ ನನ್ನ ಪರಿಚಯ ಆಗಿಲ್ವಾ? ಎಲ್ಲಿಯೋ ನೋಡಿದ ನೆನಪಾಗುವುದಿಲ್ಲಲ್ಲ. ಎಷ್ಟು ಜನ ನೆನಪಿಟ್ಕೊಳ್ಳೋದು? ಎಲ್ಲೋ ನೋಡಿದ ನೆನಪಲ್ಲ. ಈ ಹಿಂದೆ ಈ ಮಗುವನ್ನು ನನ್ನಿಂದ ಕಸಿದುಕೊಂಡು ಹೋದಂತಹ ಸಂದರ್ಭ ಸನ್ನಿವೇಶ ಮರೆತು ಹೋಯ್ತಾ? ನಾನು ನಿನ್ನ ಮನೆಗೆ ಬಂದಿದ್ದ. ಎಲ್ಲೋ ಪೂರ್ಣ ಹುಚ್ಚಿಡಿದಿರ್ಬೇಕು ಇವಳಿಗೆ. ಹುಚ್ಚಿಡ್ದದ್ದು ನನಗಲ್ಲ, ನಿಮ್ಮಿಂದ ಈ ಊರಿಗೆ ಹುಚ್ಚಿಡಿಬಾರ್ದೆಂಬ ಉದ್ದೇಶಕ್ಕಾಗಿ ಇಲ್ಲಿವರೆಗಾಗಿ ಬಂದಿದ್ದೇನೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಚಿಕ್ಕರಾಯ ಹಾಗೂ ಅಂಬಪಾಲಿ ಅವರಿಬ್ಬರು ನನ್ನ ಮಕ್ಕಳು ಎಂಬಂತ ಸತ್ಯವನ್ನು ಈಗಾಗಲೇ ಅವರಿಗೆ ಹೇಳಿದ್ದೇನೆ. ಇನ್ನು ಸುಳ್ಳು ಹೇಳಲಿಕ್ಕೆ ಮುಂದಾಗಬೇಡಿ. ನೋಡಿ, ಇವರಿಬ್ಬರು ನನ್ನ ಮಕ್ಕಳು. ಅಂದು ನೀವು ಕರ್ಕೊಂಡು ಹೋದನ್ನು ಮರೆತು ಹೋಯ್ತಾ ನಿಮಗೆ? ಆ ದಿವಸ ಏನು ಧರ್ಮಕ್ಕೂ ಕೊಡ್ಲಿಲ್ಲ ನೀನು? ಬೇಕಾದಷ್ಟು ಹಣ ಕೊಡ್ಲಿಲ್ಲ. ಗೊತ್ತಾಯ್ತಲ್ಲ? 啊。
ಬನ್ನಿ ತಂಗಿ ಅಣ್ಣ ಓದ್ತೇನೆ ಇಲ್ಲಿವರೆಗೆ ಅಮ್ಮ ಯಾರು ಅಂತ ಗೊತ್ತೇ ಇರಲಿಲ್ಲ. ಅಮ್ಮ ಯಾರು ಅಂತ ಗೊತ್ತಾದ ಅದೇ ಕ್ಷಣಕ್ಕೆ ಅಮ್ಮನು ಸತ್ತು ಹೋದ್ರು. ಅಮ್ಮ ಮಾತ್ರ ಅಲ್ಲ, ಜೊತೆಗಿದ್ದವ ಅಪ್ಪ ಅಂತಲೇ ಗೊತ್ತಿರ್ಲಿಲ್ಲ. ಅವರು ಸತ್ತೋದ್ರಲ್ಲ. ಗೊತ್ತಾದ ಅದೇ ಕ್ಷಣಕ್ಕೆ ಅವನು ಹೋದ. ಹೇಳಿದ್ರಲ್ಲ ಅವನ ಆಧಾರದ ಪಿಂಡ ನಾವು ಅಂತೇಳಿ. ಹೌದಣ್ಣ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೂ ಇಲ್ಲ, ಯಾರಿಗೂ ಬೇತೆ ಇದ್ದವು ನಾವು. ಇನ್ನಿಲ್ಲಿ ಹಾಕಿಸಬೇಕು. ಪ್ರಪಂಚ ವಿಶಾಲವಾಗುಂಟು, ಎಲ್ಲಾರು ಹೋಗಿ ಬದುಕುವ ಚಿಕ್ಕರಾಯ ನಾಯಕರೇ. ವಿಜಯನಗರದ ಬೆಳಗೊಂಡೆಯಲ್ಲಿ ಬದುಕಿರುವಂತಹ ಯಾರೇ ಆದ್ರೂ ಸಹ ಅನಾಥರಾಗುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಆದ್ರೆ ಒಂದು ಏನು ಪಟ್ಟ ಕೊಡ್ಲಿಕ್ಕೆ ಆಗುದಿಲ್ಲ. ನಾಯಕರೇ, ಯಾರಿಗೆ ಬೇಕು ಈ ಪಟ್ಟ? ಪಟ್ಟ ಬೇಡ 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 ಅಂತೇಳಿ ಯಾವ ಅಟ್ಟದ ಮೇಲೆ ಕುತ್ಕೊಂಡ್ರು ಕೇಳದೆ ಕರ್ಕೊಂಡು ಬಂದು ಪಟ್ಟ ಕೇರಿಸಿದ ಮಾವನೆ ಚಟ್ಟದ ಮೇಲೆ ಹೋದ್ಮೇಲೆ ಇನ್ನು ಯಾರಿಗೆ ಬೇಕು ಈ ಪಟ್ಟ? ನಾಯಕರೇ, ಯಾರಿಗೆ ಬೇಕು? ಈಗ ಎಂತ ಮಾಡಿದೆ ಈಗ? ಎಲ್ಲ ಕೊಟ್ಕೊಂತೆ, ಮರಳಿ ಕೊತ್ತೆ. ನೋಡಿ, ಇದು ಯಾಗುಂತ ಹಾಗೆ ಕೊಟ್ಟಿದ್ದೆ. ಒಂದು ಸ್ವಲ್ಪ ಹೊತ್ತಿತ್ತು, ನಾ ಎಂತ ತೆಗಿಲಿಲ್ಲ. ಅಲ್ಲ, ಕಡೆಗೆ ಒಂದು ಮುತ್ತು ಕಡಿಮೆ ಅದು ನಾ ತೆಗೆದಿದ್ದೆ. ಹಾಗೆ ಹೀಗೆ ಹೇಳ್ತಾರೆ. ಕಡಿಮೆ ಆಯ್ತು ಅನ್ನೋದಕ್ಕಿತ್ತು, ನಿನ್ನ ತಲೆ ಬಾಳ ಹೊತ್ತಿದ್ರೆ ಅದಕ್ಕೆ ಹಾಕ್ತಿದ್ದೆ ಹಾಗೆ. ಮುಳ್ಳಲ್ಲ, ಈ ಸೆಕೆಂಡ್ ಎಷ್ಟೊತ್ತು ಇಟ್ಕೊಳ್ಳೋದಿದ್ದು ನಾನು. ಆದ್ರೂ ಗಾಳಿ ಹೋಗುವಷ್ಟು ಜಾಗ ಇಟ್ಕೊಂಡಿದ್ದೆ. ನೋಡಿ, ಇದು ತಗೊಳ್ಳಿ, ಇದು ತಗೊಳ್ಳಿ, ಮತ್ತೆಂತ ತಗೊಳ್ಬೇಕು? ಮುದ್ರೆ ಉಂಗುರ ತಗೊಳ್ಳಿ, ಯಾವ್ದು ಬೇಕು ಮೊದಲೇ? ಈಗಲೇ ಅದು ಉಳಿದವ್ರ ಕಷ್ಟ ಗೊತ್ತಾಯ್ತು. ಪಟ್ಟದ ಕತ್ತಿ ಕತ್ತಿ ಇಲ್ಲ ಇರ್ತಿದೆ. ಅದೊಂದು ಹಿಡ್ಕೊಂಡು ಬಂದು ಹರಿವಾನವನ್ನು ನಂಗಿರ್ಲಿ. ಹಾರ ಇಲ್ಲುಂಟು. ಆಗ ಇದು ಅಷ್ಟು ಕುತ್ತಿಗೆ ಹಾಕಿದ್ದೆ. ಆ ಹರಿವಾನ ಒಂದು ಊಟ ಮಾಡ್ಲಿಕ್ಕಾದ್ರೂ ಇರ್ಲಿ. ಮತ್ತೆ ಅಂತ ಇಲ್ಲ. ಬೇಕಾದ್ರೆ ನನ್ನ ಚೀಲ ನೋಡಿ ಒಂದು 4 ಆದುಂಟೆ ನಾ ಚೀಲ್ಸಲಿಕ್ಕೆ. ಮತ್ತೆ ಅದೇಲ್ಲಿರ್ತದೆ? ಅಲ್ಲೆಲ್ಲ ತಂದಿಟ್ಟಿದ್ರು. ನಾನು ಪಟ್ಟಾಭಿಷೇಕಕ್ಕೆ ನಾನು 4 ಚೀಲ ತುಂಬಿಕೊಂಡು ಹೋಗ್ಕೊಂಡು ಅಲ್ಲಿ ಕೊಡಿ, ಎಂಟು ತಗೊಂಡು ಹೋಗೋ ಬೇಸರ ಇಲ್ಲ. ನಾವೆಲ್ಲರೂ ಹೋಗ್ತೀವಿ. ಅಲ್ಲ, ಹಾಗಂತ ಸುಮ್ಮನೆ ಹೋಗ್ಲಿಕ್ಕೆ ಆಗುದಿಲ್ಲ. ನಿನ್ನ ಧರ್ಮಪತ್ನಿ ಇದ್ದಾಳಲ್ಲ, ಅವಳನ್ನು ಕರ್ಕೊಂಡು ಹೋಗ್ಬೇಕು ಬೇಡವ? ಧರ್ಮ ಪತ್ನಿಯನ್ನು ಧರ್ಮಕ್ಕೆ ಬಿಟ್ಟಿದ್ದೇನೆ. ಇಲ್ಲಿ ಹಾಕೊಂಡು ಹೋಗ್ತೀನಿ ಈಗ. ಯಾದಿ ಬೇಕು? ನನ್ನ ಅಪ್ಪನ ನಂಬಲಿಕ್ಕೆ ಆಗುದಿಲ್ಲ. ನೋಡಿ, ಅಣ್ಣ ತಂಗಿಗೆ ಮದುವೆ ಮಾಡ್ಲಿಕ್ಕೆ ಹೊಂಟ ಅಪ್ಪ. ಅಪ್ಪ ಸತ್ತದಕ್ಕೆ ನಂಗೇನು ಬೇಸರ ಇಲ್ಲ. ಅಂತ ಅಪ್ಪ ಇದ್ದು ಒಂದೇ, ಸತ್ತು ಒಂದೇ. ಅವನು ನೀವು ಕೊಲ್ದೆ ಇದ್ರೆ ನಾನೇ ಅವನು ಕೊಲ್ತಿದ್ದೆ. ನಿಜವಾಗ್ಲೂ ಅವನು ವೈಕುಂಠ ಸಮಾರಾಧನೆ ದಿನ ನಿಮ್ಗೊಂದು ಸನ್ಮಾನ ಮಾಡ್ತೇನೆ ನಾನು. ಅಣ್ಣ ತಂಗಿಗೆ ಮದುವೆ ಮಾಡಿಸಿದ ಅಪ್ಪ ಇದ್ರೆಷ್ಟು ಬಿದ್ರೆಷ್ಟು. ಈಗ ಸಮಸ್ಯೆ ಅಂತ ನೋಡಿ, ಇವಳು ತಂಗಿ ಅಂತಲೇ ಗೊತ್ತಿರ್ಲಿಲ್ಲ. ಆ ನನ್ನ ಅಪ್ಪ ಎಲ್ಲೆಲ್ಲಿ ತಿರುಗಾಟ ಮಾಡಿದ್ದಾನೋ ಏನೋ ಯಾರಿಗೆ ಗೊತ್ತು. ಇದು ಎಲ್ಲಾರು ಅವಧಿಗೆ ಹೋದಾಗ ಅದೇ ನಮ್ನೆ ಆಗದಿದ್ರೆ ಬೇಡ. ಹಾಗೆ ಅನ್ನೋದಲ್ಲ, ಅವಳು ತಿರುಮಲೆಯ ತಿಮ್ಮಣ್ಣ ನಾಯಕನ ಔರಸ ಪುತ್ರಿಯೇ ಹೊರತು ನನ್ನ ಅಪ್ಪನ ಔಷಧದ ಪುತ್ರಿ ಅಲ್ಲಲ್ಲ. ಅಲ್ಲ. ಆದ್ದರಿಂದ ಅವಳನ್ನು ಕರ್ಕೊಂಡು ಹೋಗ್ಲೇಬೇಕು. ನನ್ ಬೈರತ್ತ ಬಾಯರಿಲ್ಲ, ಮೈಯರ್ ಬಂದಿಲ್ಲ ನೋಡಿ. ಹೆಬ್ಬಾರೆಲ್ಲ ಬಾಯರಿಲ್ಲ, ಹೆಬ್ಬಾರಿಲ್ಲ. ನನ್ ಬೈರತ್ತ ಅಂತ ಯಾವುದು ಹಸುವತ್ತು 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 ಹಸುವಾಗ್ತದಂತೆ. ಹೌದು, ಅದಕ್ಕೆ ನೀನು ವ್ಯವಸ್ಥೆ ಮಾಡ್ತೀನಿ. ಅವಳು ಹೊಟ್ಟೆಗೆ ಅಲ್ವಾ? ಅವನು ಹೊಟ್ಟೆ ವ್ಯವಸ್ಥೆ ಮಾಡ್ಬೇಕಾ ಬೇಡವಾ? ಅವಳು ಹೊಟ್ಟೆಗೆ ವ್ಯವಸ್ಥೆ ಮಾಡ್ತೀನಿ. ಅಂದ್ರೆ ಅವಳಿಗೆ ಎಲ್ಲ ಶೃಂಗಾರ ಮಾಡಿದ್ರು ಬಿಟ್ಟರೆ ವಿಷಯ ಏನು ಅಂತ ಹೇಳಲಿಲ್ಲ. ತುಂಬಾ ಹಸಿವಾಗಿದೆ ಅಂತ ಕಾಣ್ತದೆ. ಅದರಿಂದ ಆದಷ್ಟು ಬೇಗ ಎಲ್ಲ ಹುಡುಕ ನಂಗೆ ಜೋಡಿ ಮಾಡ್ತೇನೆ. ನಂಗೆ ಉಂಟು ಯೋಗ ಯೋಗ ಕರ್ಕೊಂಡು ಈಗಾಗಲೇ ಶ್ರೀರಂಗನಗರ ಅಳಿಯ ರಾಮರಾಯನನ್ನು ಕರ್ಕೊಂಡು ಬಂದು ಇರಿಸಿಕೊಂಡವನಿದ್ದೇನೆ. ಸರಿಯಾದ ಸಮಯಕ್ಕೆ ಸರಿಯಾದ ಮಾಹಿತಿಯನ್ನು ನೀಡಿದ್ದಿ. ಶುಭ ಮುಹೂರ್ತದಲ್ಲಿ ಅವನಿಗೆ ವಿಜಯನಗರ ಸಾಮ್ರಾಜ್ಯ ಪಟ್ಟವನ್ನು ಕಟ್ಟೋಣ. ರಕ್ಷಣೆಗಾಗಿ ನಾನು ಇರ್ತೇನೆ ಸ್ವಾಮಿ.